ಓಂ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಗುಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಇತೀದಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ನಾಮ್ನಾಂ ಇದು ಫಲಶ್ರುತಿ. ಫಲಶ್ರುತಿ ಯಾತಕ್ಕೆ ನಾವು ಸರಿಯಾಗಿ ಕೇಳಬೇಕು ಅಂದ್ರೆ, ಇಂಥ ಫಲಶ್ರುತಿ ಬೇರೆ ಸ್ತೋತ್ರಗಳು ಹೇಳಿಲ್ಲ. ಆ ದೃಷ್ಟಿಯಿಂದ ಕೂಡ ವಿಷ್ಣು ಸರ್ವೋತ್ತಮತ್ವ ಏನ್ ಬಂತೀಗ ಸ್ಥಾಪನೆಗೆ ಅನುಕೂಲ ಆಗೋದ್ರಿಂದ ಫಲಶ್ರುತಿ ನೋಡಿದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಈಗ ಉದಾಹರಣೆ ಮೋಕ್ಷ ಕೊಡುವ ದೇವರು ಯಾರು? ಬೇರೆ ಎಲ್ಲ ಒಪ್ಪಿನ ಮೋಕ್ಷ ಕೊಡೋದಿಲ್ಲ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ. ಆದ್ರಿಂದ ಸೊ ಮೋಕ್ಷ ಕೊಡುವ ದೇವರು ಮಾತ್ರ ಸರ್ವೋತ್ತಮರ ಸಾಧ್ಯ ಇರೋದ್ರಿಂದ ವಿಷ್ಣುವೇ ಸರ್ವೋತ್ತಮ. ಈ ದೃಷ್ಟಿಯಿಂದ ಗೊತ್ತಾಗುತ್ತೆ. ಒಂದು ಕೋರ್ಸ್ ದೊಡ್ಡದು ಅಂತ ತುಂಬಾ ಜನ ಗೊತ್ತಾಗೋದು ಮಹತ್ವ ಇರೋದಿಲ್ಲ. ಎಷ್ಟು ಸಂಬಳ ಕೇಳ್ತಾರೆ, ಸಂಬಳ ಎಷ್ಟು, ಹಳ್ಳಿ ಜನಕ್ಕೆ ಅದಾಗೋದಷ್ಟೇ. ಓ ಹಾಗಿದ್ರೆ ಭಾರಿ ಒಳ್ಳೆ ಕೋರ್ಸ್. ಇದು ಮನುಷ್ಯನ ಸ್ವಭಾವ. ಆದ್ರಿಂದ ಧನ ಅದು ಮೋಕ್ಷ ಧನ, ಜ್ಞಾನಧನದ ಫಲ ಪ್ರಯೋಜನ. ಆದ್ರಿಂದ ಮೋಕ್ಷ ಕೊಡುವುದು ಎಲ್ಲ ಪುರುಷಾರ್ಥನೂ, ಬರೀ ಮೋಕ್ಷ ಹೇಳಿ ಪ್ರತಿಯೊಂದು ಪುರುಷಾರ್ಥನೂ ಕೊಡ್ತಾ ಇದ್ದಾರೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಪುರುಷಾರ್ಥ ಕೊಡೋ ಶಕ್ತಿ ಇರೋದ್ರಿಂದ ದೇವರು ವಿಷ್ಣು ಒಬ್ಬನೇ ಸರ್ವೋತ್ತಮ ಅನ್ನೋದು ಫಲಶ್ರುತಿ ಯಾತಕ್ಕೆ ಹೇಳಬೇಕು ಅದು ಕಾರಣ ಇದೆ. ಇದು ಹೇಳಿದೆ ಹೋದ್ರೆ ಏನಾಗ್ತಿತ್ತು, ಇವತ್ತು ಮೆಡಿಕಲ್ ಡಾಕ್ಟರ್ ಆಗಬೇಕು, ಮೆಡಿಕಲ್ ಮೊದಲೇಬೇಕು ಕಂಪಲ್ಸರಿ ಆಯ್ತು. ಈಗ ಇಂಜಿನಿಯರಿಂಗ್ ಡಾಕ್ಟರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ಅರ್ಥದಲ್ಲಿ ಮೋಕ್ಷ ಬೇಕು ಅಂದ್ರೆ ಹೇಳಲೇಬೇಕು. ವಿಷ್ಣು ಉಪಾಸನೆ ಅತ್ಯಗತ್ಯವಾದ್ದರಿಂದ ವಿಷ್ಣು ಸರ್ವೋತ್ತಮ ಅಂತ ಪ್ರೂವ್ ಆಗುತ್ತೆ. ಅದಕ್ಕೇನೆ ನಾಮ ಮೋಟಿವೇಶನ್ ಆಮೇಲೆ ಅದು ಸರ್ವೋತ್ತಮ ಮೇನ್ ಆರ್ಗ್ಯುಮೆಂಟ್. ಯಾರು ಸರ್ವೋತ್ತಮ ಅಂತ ಆರ್ಗ್ಯುಮೆಂಟ್ ಗೊತ್ತಮೇಲೆ ಮೋಟಿವೇಶನ್. ಅರ್ಥ ಆಯ್ತಾ? ಈಗ ನಿಮ್ ಕೆಲಸ ಬೇಕಾಗಿದೆ, ಕೆಲಸ ಕೊಡೋರು ಇದ್ದಾರೆ, ಅವಾಗ ಹೋಗ್ತಿಲ್ಲ, ಪ್ರಶ್ನೆನೇ ಇಲ್ಲ. ಎಷ್ಟೇ ಒಳ್ಳೆ ಕೆಲಸ ಆದ್ರೆ ಬೇಕಿಲ್ಲಪ್ಪ, ಒಂದು ಪಾಯಿಂಟ್ ಬೋಧೋಯ್ತದೆ. ಗೊತ್ತಾಯ್ತಾ? ಅಷ್ಟು ಮೊದಲು ಹೇಳ್ಬೇಕಾದ್ದಿದ್ದೇನೆ, ಆಮೇಲೆ ಮೋಟಿವೇಶನ್. ಫಲಶ್ರುತಿ ಅನ್ನೋದು ಬರೋದು ಯಾವುದು ದೊಡ್ಡ ಪುರುಷಾರ್ಥ ಅದು ಕೊಡೋದು ಯಾರು? ಅತಿ ದೊಡ್ಡ ವ್ಯಕ್ತಿನೇ ಕೊಡಬೇಕು. ಈ ಕಾಮನ್ ಸೆನ್ಸರಿಂದ ಹೊರಟಾಗ ಫಲಾಧ್ಯಾಯಕ್ಕೂ ಫಲ ಇದೇನೆ. ಬ್ರಹ್ಮಸೂತ್ರದ ಫಲಾಧ್ಯಾಯ ಬೇರೆ ಯಾವುದಕ್ಕೂ ಹೇಳೋದಕ್ಕೆ ಬರೋದಿಲ್ಲ. ಮೋಕ್ಷ ಕೊಡೋ ಶಕ್ತಿ ಕರ್ಮವ್ಯಾಸಕ್ಕೆಲ್ಲ ಬರೋದಿಲ್ಲ. ಕರ್ಮದಿಂದ ಮೋಕ್ಷ ಇಲ್ಲ. ಆದ್ರಿಂದ ಎಷ್ಟೇ ಸರಿಯಾಗಿ ತಿಳ್ಕೊಂಡ್ರು ಉಪಯೋಗ ಇಲ್ಲ. ಇವತ್ತು ಮೋಕ್ಷಕ್ಕೆ ಹೋಗೋ ಜನ ಕಡಿಮೆ ಇದ್ದಾರೆ ಅಂತ ಹೇಳೋದು ಗುರುತೇನು ಅಂದ್ರೆ, ಎಲ್ಲಾ ಶಾಸ್ತ್ರಕ್ಕೂ ಕ್ಯೂ ಇದೆ. ಡೊನೇಷನ್ ಕೊಟ್ಟು ತಗೋತಾರೆ ಕೋಟ್ಯಂತರ ರೂಪಾಯಿ. ಇದಕ್ಕೆ ದುಡ್ಡು ಕೊಟ್ಟರು ಬರೋದಿಲ್ಲ. ಅಂದ್ರೆ ಯಾವ್ದಕ್ಕೆ ದುಡ್ಡು ಫ್ರೀ ಊಟ ಹಾಕಿ ಪಾಪ ಅಷ್ಟು ಪಾಠ ಹೇಳ್ಕೊಟ್ರು ಕೂಡ ಏನ್ ಮಾಡೋದಿಲ್ಲ, ಓದೋ ನಿರ್ವಾಹ ಬರ್ತಾರೆ. ಅಲ್ಲಿ ರೋಸಗಟ್ಲೆ ಹೋದ್ರೆ ಇಲ್ಲಿ ಹ್ಯಾಂಡ್ಫುಲ್ ಅಷ್ಟೇ ಬರುತ್ತೆ. ಅಂದ್ರೆ ಏನಿಲ್ಲ, ಮೋಕ್ಷಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಬೇಕೇ ಬೇಕು ಅನ್ನೋರಿಗೆ ಮಾತ್ರ ಉಪಯೋಗ ಆಗುತ್ತೆ. ಏದಂ ಶೃಣಿಯಾನ್ ನಿತ್ಯಂ. ಇಷ್ಟೆಲ್ಲ ಫಲ ಹೇಳೋದಿಲ್ಲ. ಮತ್ತೆ ಕೆಲವೆಲ್ಲ ವಾಮಾಚಾರದ ಫಲಗಳನ್ನ ಬರೀ ಕೇಳಿದ್ರೆ ಫಲ ಇಲ್ಲ. ಅವಕ್ಕೆಲ್ಲ ಮಾಡಬಾರ್ದನ್ನ ಮಾಡ್ಬೇಕು. ಅದಕ್ಕೆ ಭಾರಿ ಕೆಟ್ಟದೆಲ್ಲ ಮಾಡ್ಬೇಕು. ಅದನ್ನ ಮಾಡ್ತಾರೆ. ಇದ್ರಲ್ಲಿ ಹಾಗಿಲ್ಲೇ ಇಲ್ಲ. ಬರೀ ಶುದ್ಧವಾದ ಕೇಳೋದಕ್ಕೆ ಸುಖ, ಹೇಳೋದಕ್ಕೆ ಸುಖ, ಮಾಡೋದಕ್ಕೆ ಸುಖ, ಎಲ್ಲ ಸುಖ. ಮತ್ತೆ ಭಾರಿ ಸಿಂಪಲ್, ಭಾರಿ ದೊಡ್ಡ ಶ್ಲೋಕಗಳು ಓದ್ದೇ ಇಲ್ಲ ಅದರಲ್ಲಿ. ವಿಶ್ವ ಹಟ್ಕಾರ ಯಾರು ಬೇಕಾದ್ರೆ ಹೇಳ್ತಾವ. ಅರಿಷ್ಟ ಶ್ಲೋಕ ಅಂದ್ರೆ ಬಹಳ ಸುಲಭ ಛಂದಸ್ಸಿನ ಶ್ಲೋಕಗಳು. ಈ ಅರ್ಥದ ಕೆಲವರು ದೊಡ್ಡ ಸ್ತೋತ ಇರುತ್ತೆ, ಅರ್ಥ ಆಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಇಲ್ಲೇನಿಲ್ಲ, ಈ ಹೆಸರು ಅಂತ ಅರ್ಥ ಆದ್ರೂ ಸಾಕು ಕೊನೆ ಪಕ್ಷ. ಯೈದಂ ಶೃಣಿಯಾ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇ ನಾಶುಭಂ ಪ್ರಾಪ್ನಯಾತ್ ಕಿಂಚಿತ್ ಸೋ ಅಮುತ್ರೇಹ ಚ. ಯಾವ ಅಶುಭನೂ ಆಗೋದೇ ಇಲ್ಲ. ಕೆಲವು ಅಲ್ಲ ಹೇಳ್ತೇನೆ. ಅದು ಯಾಕೆ ಹೇಳ್ಬೇಕು ಅಂದ್ರೆ, ಕೆಲವಕ್ಕೆ ಬಿಟ್ರೆ ಭಾರಿ ಅಶುಭ ಇದೆ, ಅದು ಬೇರೆ. ಭಗವದ್ಗೀತೆಯಲ್ಲಿ ಬಂದಿದೆ ಅದು. ಆಯ್ತು, ಕೆಲವು ವ್ರತ ಶುರು ಮಾಡ್ತಾರೆ, ಬಿಡಾಗಿಲ್ಲ. ಒಂದ್ಸತ್ ಗುಂಡ ಅಂತ ಸೇರ್ಕೊಂಡಿರಿ, ಬಿಡ್ಲಕ್ ಸಾಧ್ಯ ಇಲ್ಲ. ಅವ್ನು ಏನ್ ಮಾಡ್ತಾರೆ ಗೊತ್ತಾ, ಬಿಟ್ರೆ ಶೂಟ್ ಮಾಡಿಬಿಡ್ತಾರೆ. ಇದ್ರು ಶೂಟ್ ಮಾಡ್ತಾರೆ, ಬಿಡೋದಿಲ್ಲ. ಅದು ಸರ್ಕಾರದ ಆಗಲ್ಲ. ವಾಲಂಟ್ರಿ VRS ಅಲ್ಲಿ VRS ಕೊಡೋದಿಲ್ಲ ಅದಕ್ಕೆಲ್ಲ. ಅವ್ನು ಗುಟ್ಟು ಹೇಳ್ಬಿಡ್ತಾರೆ ಹೊರಗೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಆದ್ರಿಂದ ಏನ್ ಮಾಡ್ತಾರೆ, ಫಿನಿಶ್ ಮಾಡೇ ಬಿಡ್ತಾರೆ. ಅದೇ ರೀತಿಯೇ ಕೆಲವು ವ್ರತಗಳನ್ನು ಆರಂಭಿಸಿ ಬಿಡಬಾರದು ಅಂತ ನಿಯಮ ಇದೆ. ಇದು ಹಾಗಲ್ಲ, ನಿತ್ಯಂ ಹೇಳಬೇಕು, ಪೂರ್ತಿ ಫಲ ಸಿಗುತ್ತೆ. ಬಿಟ್ರೆ ಪ್ರತ್ಯವಾಯ ಇಲ್ಲ. ಕೆಲವರು ಇರ್ತಾರೆ ಏಕಾಶಿ ಮಾಡಕ್ಕೆ ಅಂತ ಇಷ್ಟಪಡುತ್ತೆ, ಅಕಸ್ಮಾತ್ ಬಿಟ್ಟು ಹೋದ್ರೆ ಕಷ್ಟ ಅಂತ ಶುರುವೇ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೇನಿದ್ರೆ ಅಕಸ್ಮಾತ್ ಬಿಡ್ತೀಯಾ, ಯಾತಕ್ಕೆ ಬಿಡ್ತೀಯ, ಕಾರಣ ಇದೆಯಾ, ಅದಕ್ಕೊಂದು ವ್ಯವಸ್ಥೆ ಇದೆ. ಆದ್ರೆ ಅದ್ ಮುಂದೆ ಬಿಡಬಹುದು ಅಂತ ಇವಾಗ ಶುರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಆ ಅರ್ಥದಲ್ಲಿ ದೊಡ್ಡ ಕೋರ್ಸ್ ಇದೆ. ಬರೀ MBBS ಕೆಲಸ ಏನು ಉಪಯೋಗನೇ ಇಲ್ಲ. ಇವತ್ತು ದೊಡ್ಡದು ಓದಬೇಕು. ಅದು ಓದೋದು ಹೆಚ್ಚು ಕಡೆ 25-30 ವರ್ಷ ಆಗ್ಬಿಟ್ಟಿರುತ್ತೆ ಎಷ್ಟೋ ಜನ. ಸೀಟ್ ಸಿಗೋದಕ್ಕೆ ವರ್ಷಗಟ್ಟಲೆ ಕಾಯ್ಬೇಕು. ತಿಳಿತಾ?
ಆ ದೃಷ್ಟಿಯಲ್ಲಿ ಎಷ್ಟು ಕಷ್ಟಪಡ್ಬೇಕು ಅದಕ್ಕೆ. ಆದ್ರೆ ಅದು ಕ್ಯೂ ಇಲ್ಲ, ಅಷ್ಟಾದ್ರೂ ಕ್ಯೂ ಇದೆ ಅದು. ಆ ಅರ್ಥದಲ್ಲಿ ವಿಷ್ಣುವಿಗೆ ಕೊಡತಕ್ಕಂಥ, ವಿಷ್ಣುವಿಗಿರತಕ್ಕಂಥ ಏನು ಮತ್ತೆ ಇನ್ನೊಂದು ಇದು ಓದ್ಕೋಬೇಕು. ಸೊ ಅಭೂತ್ರೇ ಹಜ, ಇಲ್ಲೂ ಫಲ ಕೊಡುತ್ತೆ, ಬೇರೆ ಫಲ ಕೊಡುತ್ತೆ. ಪರಲೋಕದಲ್ಲೂ ಫಲ ಇದೆ, ಈ ಲೋಕದಲ್ಲೂ ಫಲ ಇದೆ. ಇವತ್ತು ಪರಲೋಕದಲ್ಲಿ ಫಲ ಇದೆ ಅಂತ ಹೇಳೋ ವಿದ್ಯೆ ಯಾವ್ದಿದೆ ಇವತ್ತು? ಪರಲೋಕಕ್ಕೆ ಬೇಕೇ ಇಲ್ಲ ಕರ್ತವ್ಯ ಅದು ಕೂಡ. ಆ ಅರ್ಥದಲ್ಲಿ ಪರಲೋಕ ಅಂದ್ರೆ ಹೈಯೆಸ್ಟ್ ವಿಷ್ಣು ಲೋಕ. ಅಲ್ಲಂತೂ ಯಾರು ಇಲ್ಲೇ ಇಲ್ಲ, ಬೇರೆ ಕೋರ್ಸ್ಗೆ ಅವಶ್ಯಕತೆನೇ ಇಲ್ಲ. ಯಾಕೆ ಯಾರು ಇಲ್ಲೇ ಇಲ್ಲ, ಪೇಷಂಟ್ಗಳಿಲ್ಲ, ಮನೆ ಕಟ್ಸೋರಿಲ್ಲ, ಯಾರೂ ಇಲ್ಲ. ಆದ್ರಿಂದ ವಿಷ್ಣು ಲೋಕಕ್ಕೆ ಹೋಗ್ಬೇಕಾದ್ರೆ ವಿದ್ಯೆ ಯಾವುದು? ಅಧ್ಯಾತ್ಮ ವಿದ್ಯೆ. ಅದ್ರ ಕೇಂದ್ರ ಬಿಂದು ಯಾರು? ಪರಮಾತ್ಮ. ಆತ ಯಾರು? ವಿಷ್ಣು. ವೇದಾಂತಗೂ ಬ್ರಹ್ಮಣ ಫಸ್ಟ್ ಹೇಳಿದ್ ವೇದಾಂತಗ ಅಂತ ಹೇಳಿದ್. ಜ್ಞಾನದಲ್ಲಿ ಅಲ್ಟಿಮೇಟ್ ಅಂದ್ರೆ ಯಾವುದು? ವೇದಾಂತ. ಕ್ಷತ್ರಿಯೋ ವಿಜಯೀ ಭವೇ, ವೈಶ್ಯೋ ಧನ ಸಮೃದ್ಧ ಸ್ಯಾತ್, ಶೂದ್ರ ಸುಖಮವಾಪ್ನುಯಾತ್, ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ, ಅರ್ಥಾರ್ಥಿ ಅರ್ಥಮಾಪ್ನುಯಾತ್, ಕಾಮಾನವಾಪ್ನುಯಾತ್ ಕಾಮಿ, ಪ್ರಜಾರ್ಥಿ ಪ್ರಾಪ್ನುಯಾತ್ ಪ್ರಜಾ. ಒಳ್ಳೆ ದೃಷ್ಟಾಂತನೇ. ದುರ್ಯೋಧನ ಏನೇನೋ ಆರಾಧನೆ ಮಾಡ್ದ, ರಾಜ್ಯ ಗೀಜ್ಯ ಸಿಗಲಿಲ್ಲ, ಗೆಲುವು ಬರಲಿಲ್ಲ. ಪಾಂಡವ ಕೃಷ್ಣನ್ ಹಿಡಿದ್ರು, ಗೆದ್ದು ಬಿಟ್ರು. ಇದು ಕೂಡ ಅಷ್ಟೇ. ವೈಷ್ಣವರಿಗೆ ಗೆಲುವು ಅಂತ ಹೇಳೋದಕ್ಕೆ ಮಹಾಭಾರತ ಕಥೆ, ಸಿಂಪಲ್ ಕಥೆ ಸಾಕು. ಎಲ್ಲಾ ರೀತಿಯಲ್ಲೂ ದೇವರು ಹೇಗೆ ಅನುಗ್ರಹ ಮಾಡ್ತಾನೆ, ಎಂತೆಂಥ ಆಪತ್ತನ್ನು ಪರಿಹಾರ ಮಾಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಕಥೆಯ ತಾತ್ಪರ್ಯ. ಧ್ರುವ ಬದಲಾದಗಳಿಂದ ಆ ರೀತಿ ನೀವು 1000 ಕಥೆ ಹೇಳ್ಬೋದು, ಆ ವಿಚಾರ ಬೇರೆ. ಡಾಕ್ಯುಮೆಂಟ್ ಕೊಟ್ಟರೆ ಸಿಗೋದು ಯಾರು ನಮಗೆ? ಧ್ರುವ, ಪ್ರಹ್ಲಾದ, ಇವರು ಸಿಗ್ತಾರೆ. ಅವರೆಲ್ಲ ಯಾರವರು? ಅವರಪ್ಪ ವಿಷ್ಣು ಉಪಾಸಕ ಅಲ್ಲ, ಆಪೋಸಿಟ್. ಮಗ ಉಪಾಸಕ. 5 ವರ್ಷದ ಕೂಸು ಬೇರೆ, ಭಾರಿ ವಯಸ್ಸು ಕೂಡ ಆಗಿಲ್ಲ, ಮನೆ ಬಿಟ್ಟೇ ಹೋಗಿಲ್ಲ, ತಪಸ್ಸು ಕೂಡ ಮಾಡಿಲ್ಲ. ವಿಷ್ಣುವಿನ ಆರಾಧನೆ ಮಾಡೇ ದೊಡ್ಡ ತಪಸ್ಸು. ತಂದೆ ಸತ್ಯ ಹೋದ ಕೊನೆ ಗಲಾಟೆ ಒಳಗೆ. ಇದು ಬೇರೆ ಕಥೆ ಅಲ್ಲ. ಒಂದೇ ಮನೆಯಲ್ಲಿ ಅಪ್ಪ ಮಗ ಬೇರೆ ಬೇರೆ ಇರ್ತಾರೆ, ಒಂದೇ ಮನೆಯಲ್ಲಿ. ಗೆದ್ದಿದ್ದಾರು ವಿಷ್ಣು ಭಕ್ತ. ಎಲ್ಲ ಮೈನಸ್ ಪಾಯಿಂಟ್ ಆತನ, ಯಾರು ಆತನ ಪರ ಒಬ್ಬ ನರಪಿಳ್ಳೆ ಇಲ್ಲ. ಈ ಶ್ರೀಮಂತರಲ್ಲಿ ತಾಯಿಗೆ ತೋರ್ತ ಎಲ್ಲ ಆಕ್ಚುಲಿ ಎಲ್ಲ ಹಾಗೇನಷ್ಟೇ. ಆದ್ರೆ ಆತ ಗೆದ್ದಿದ್ದು ಹೇಳೋದು ಸಾಧ್ಯನೇ ಇಲ್ಲ. ಆ ರೀತಿ ಇದೆ ವಿಷ್ಣು ಸರ್ವತ್ರ. ಮತ್ತು ಕಥೆ ಆತ ಹುಡುಗ ತಕ್ಷಣ ಅರ್ಥ ಆಗುತ್ತೆ. ಅಲ್ಲಿ ಫಿಲಾಸಫಿ ಇದೆ, ಕಥೆ ಇದೆ. ಬರೀ ಕಥೆಯಿಂದ ಪ್ರೂವ್ ಮಾಡಬಾರ್ದು. ಅದಕ್ಕೆ ಇನ್ನೊಂದು ಕಥೆ ಕಟ್ಬೋದು. ಎಲ್ಲಿ ಒಂದು ಇದಿರುತ್ತೆ ನಮಗೆ ಮೇಲೆ, ನಾವೇನ್ ಹೇಳ್ತೀವಿ, ಸ್ಪಿರಿಚುವಲ್ ಓರಿಯೆಂಟೇಷನ್ ಇರುತ್ತೆ. ಆ ಕಥೆ ಭಾರಿ ಮಹತ್ವ ಇರುತ್ತೆ. ಅದನ್ನ ನಾವು ಧ್ರುವನ ಕಥೆ, ಪ್ರಹ್ಲಾದನ ಕಥೆ ಕೂಡ ಯಾವುದೋ ನಾಟಕದ ಕಥೆ ಹೇಳದಂತ ಹೇಳಬಾರದು. ಮುಖ್ಯವಾಗಿ ಅವ್ರಿಗೆ ಏನ್ ಬೇಕಿತ್ತು, ಏನು ಸಾಧಿಸಿದ ಅಂಬುದು ಭಾರಿ, ಏನು ಮೆಥಡ್ ಹೇಳ್ಕೊಂಡ ಎಲ್ಲ ಮುಖ್ಯ. ಧರ್ಮ ಕಾಮಾನವಾಪ್ನುಯಾತ್ ಕಾಮಿ, ಪ್ರಜಾರ್ಥಿ ಚಾಪ್ನುಯಾತ್ ಪ್ರಜಾ, ಶಕ್ತಿಮಾನ್ಯ ಸದೋತ್ಥಾಯ ಶುಚಿ ತದ್ಗತ ಮಾನಸ, ಭಕ್ತಿಮಾನ್ಯ ಸದೋತ್ಥಾಯ ಶುಚಿ ತದ್ಗತ ಮಾನಸ, ಸಹಸ್ರಂ ವಾಸುದೇವಸ್ಯ ನಾಮ್ನಾಮೇತತ್ ಪ್ರಕೀರ್ತೈ. ಅದ್ರ ಭಕ್ತಿ ಇರಬೇಕು, ಸದಾ ಉತ್ಥಾಯ, ಎದ್ದ ತಕ್ಷಣ ಎಚ್ಚರ. ಎರಡರ್ಥ ಹೇಳಬೇಕು, ಎಚ್ಚರ ಇರ್ಬೇಕು ಹೇಳ್ಬೇಕಾದ್ರು ಕೂಡ. ಶುಚಿ ತದ್ಗತ, ಶುಚಿಯಾಗಿರ್ಬೇಕು, ಮನಸ್ಸಿಕ್ಬೇಕು, ಹಾಕ್ಬೇಕು. ಈ ಪರಮಾತ್ಮನ ನಾಮ ಹೇಳಿದರೆ ಅವರಿಗೆ ಫಲ ಸಿಗುತ್ತೆ. ಯಶ ಪ್ರಾಪ್ನೋತಿ ವಿಪುಲಂ, ಅವೆಲ್ಲ ಆಗ್ಬೇಕು. ಯಶ ಪ್ರಾಪ್ನೋತಿ ವಿಪುಲಂ. ಮತ್ತೆ ಜ್ಞಾತಿ ಪ್ರಾಧಾನ್ಯಮೇವಚ, ಅಚಲಾಂ ಶ್ರೇಯಮಾಪ್ನೋತಿ, ಶ್ರೇಯ ಪ್ರಾಪ್ನೋತಿ ಅನುತ್ತಮಂ, ಯಶ ಪ್ರಾಪ್ನೋತಿ ವಿಪುಲಂ. ಹಿರಣ್ಯಕಶಿಪಿಗೆ ಎಂತ ಕೀರ್ತಿ ಬಂದಿದೆ? ನೋಟೋರಿಯಸ್ ಕೀರ್ತಿ. ಪ್ರಹ್ಲಾದನಿಗೆ ಫೇಮಸ್ ಕೀರ್ತಿ. ಫೇಮಸ್ ಎಂಬುದು ಒಳ್ಳೇದಕ್ಕೆ, ನೋಟೋರಿಯಸ್ ಎಂಬುದು ಕೆಟ್ಟದಕ್ಕೆ. ಕುಖ್ಯಾತರು ಅಂತ ಕರೀತಾರಲ್ಲ, ಅದು ಕೆಟ್ಟದಕ್ಕೆ. ಇವರು ವಿಖ್ಯಾತರು ಅಂದ್ರೆ ಒಳ್ಳೇದಕ್ಕೆ. ಅದಕ್ಕೆ ವಿಷ್ಣು ಭಕ್ತರಿಗೆ ಬಂದಿರೋ ಕೀರ್ತಿ. ಸಿನಿಮಾ ನಾಟಕ ನೀವು ಬೇರೆ ಯಾವ್ದು ಬಂದರೂ ಫೇಲೆ. ಕೃಷ್ಣ ಕಥೆ ಬಂದ ತಕ್ಷಣ ಫುಲ್ ಆಗ್ಬಿಡೋದು. ಕೃಷ್ಣನ ಕಥೆ ಜನಕ್ಕೆ ಇವತ್ತು ಅಷ್ಟು ಅಟ್ರಾಕ್ಷನ್ ಇದೆ. ಆ ಅರ್ಥದಲ್ಲಿ ಯಶ ಪ್ರಾಪ್ನು ಒಳ್ಳೆ ತುಂಬ ಕೀರ್ತಿ ಬರುತ್ತೆ ಅದು ಬಂದಾಗ. ನೋಡಿ, ಯಾವುದೇ ಹರಿಕಥೆಯಲ್ಲಿ ನೀವು ಯಾರ ಕಥೆ ಹೇಳಿದ್ರೆ ಹೆಸರು ಹರಿಕಥೆಯೇ ಅದಕ್ಕೆ ಅರ್ಥ ಆಯ್ತು ನಿಮಗೆ. ಶಿವರಾತ್ರಿ ಕಥೆ ಹೇಳಿದ್ರು ಕೂಡ ಹರಿಕಥೆ ಅಂತಾರೆ ಹೆಸರು. ಆ ಅರ್ಥದಲ್ಲಿ ಬಂದು ವೇದ ಎಲ್ಲ ಹೇಳ್ತಾರೆ. ವಿಷ್ಣು ಸರ್ವತ್ತು ಒಪ್ತಾ ಇದ್ದವರು ಕೂಡ ವೇದ ಎಲ್ಲ ಹೇಳಿದ್ವಿ ದಿವಸ ಕೊನೆ ಒಂದು ಶ್ಲೋಕ ಹೇಳ್ತಾರೆ. ಗೊತ್ತಾಯ್ತಾ? ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಶ್ರೀರಾಮಾನಿ ಕೀರ್ತಿತಾನಿ ನ ಸಂಶಯ. ಇಲ್ಲಿ ಹೇಳಿದ್ದೆಲ್ಲ ದೇವರ ಹೆಸರು ಅಂತ ಹೇಳ್ಬಿಡ್ತಾರೆ. ವಿಷ್ಣುವಿನ ಹೆಸರು ಮತ್ತೆ ಗುರುಭ್ಯೋ ನಮ ಹರಿ ಹೋಗ, ಹರ ಹೋಮ ಅಂತ ಹರಿ ಹೋಮ ಅಂತಾನೆ ಹೇಳೋದು. ಇವೆಲ್ಲ ಬೇಡ ಅಂದ್ರೂ ಅಭ್ಯಾಸ ಆಗೋಗ್ಬಿಟ್ಟು. ಯಾಕೆ? ಅದು ತಪ್ಪಿಸಕ್ಕಾಗದೇ ಇರತಕ್ಕಂಥ ಸತ್ಯ ಪದಾರ್ಥಗಳು. ಯಶ ಜ್ಞಾತಿ ಪ್ರಾಧಾನ್ಯಮೇವಚ. ಜ್ಞಾತಿಗಳು ಅಂದ್ರೆ ಬಂಧು ಬಾಂಧವರಲ್ಲಿ ನಂಬರ್ 1 ಆಗ್ತಾನೆ. ಎಲ್ಲರಲ್ಲೂ ಯಶಸ್ಸು ಪಡಿತಾನೆ. ಇದು ಬಾಡಿ ದೊಡ್ಡದು, ಬಂಧು ಬಾಂಧವ ಜಗಳನೇ ಜಾಸ್ತಿ ಇರುತ್ತೆ. ಯಶಸ್ಸು ಪಡೆದು ಭಾರಿ ಕಷ್ಟ ಆದ್ದರಿಂದ ವಿಷ್ಣು ಸಹಸ್ರ ಹೇಳ್ತಾ ಇದ್ರೆ ಅವನಿಗೆ ಜ್ಞಾತಿಗಳಲ್ಲಿ ಪ್ರಾಧಾನ್ಯ ಬರುತ್ತೆ. ಅಚಲಾಂ ಶ್ರೇಯಮಾಪ್ನೋತಿ, ಬರೀ ಶ್ರೇಯಮಾಪ್ನೋತಿ ಅಲ್ಲ, ಅಚಲಾಂ ನಿತ್ಯವಾದ ಸಂಪತ್ತು, ಮೋಕ್ಷವನ್ನು ಪಡಿತಾನೆ. ಶ್ರೇಯ ಪ್ರಾಪ್ನೋತಿ ಅನುತ್ತಮ,
ಅನುತ್ತಮ ಅಂದ್ರೆ ಅದಕ್ಕಿಂತ ಉತ್ತಮ ಇಲ್ಲ ಅಂತ ಶ್ರೇಯಸ್ಸನ್ನು ಪಡೀತಾನೆ. ಅದಕ್ಕಿಂತ ಉತ್ತಮ ಇಲ್ಲದೆ ಇರ್ತಾರೆ. ಅನುತ್ತಮ ಬಂತಲ್ಲ, ಅನುತ್ತಮ ದುರಾಧರ್ಷ ದೇವರ ಹೆಸರದು. ಅಂತ ವಿಶಿಷ್ಟವಾದ ಸಿದ್ಧಿಯನ್ನು ಪಡಿತಾನೆ. ಜೊತೆಗೆ ನಭಯಂ ಕ್ವಚಿದಾಪ್ನೋತಿ, ಯಾಕೋ ಭಯ ಆಗತ್ತೆ ಕೆಲವರೆಲ್ಲ, ಏನೋ ಫೀಲ್ ಮಾಡ್ತಿರ್ತಾನೆ, ಏನೋ ಭಯ ಏನೋ ಭಯ ಆಗ್ತಾ ಇರುತ್ತೆ. ನಭಯಂ ಕ್ವಚಿದಾಪ್ನೋತಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರೆ ಏನಾಗೋದಿಲ್ಲ. ಎಕ್ಸೆಪ್ಟ್ ಪ್ರಹ್ಲಾದ ಭಯ ಆಯ್ತಾಗಿದ್ರೆ ಕೊಡ್ಲಕ್ಕೆ ಅಷ್ಟು ಆತ ಸೆಕ್ಯೂರಿಟಿ ಏನೇನೂ ಇಲ್ಲ. ಕವಚ ಕೊಟ್ಟೇರು ಹೊಡಿಲಕ್ಕೆ ಹೋಗ್ಲಿಲ್ಲ, ಕವಚ ಕೊಟ್ಟು ಹೆಲ್ಮೆಟ್ ಹಾಕಿ ಬೋಲ್ಡ್ ಮಾಡ್ತಾರೆ, ಆತ ಏನೋ ಮಾಡ್ಲಿಲ್ಲ. ಅಂತ ಪ್ರಹ್ಲಾದನ್ ಏನ್ ಮಾಡಕ್ಕೂ ಆಗ್ಲಿಲ್ಲ, ಇವ್ರ ಕೈಕಾಲು ಮುರಿಲಕ್ಕೂ ಆಗ್ಲಿಲ್ಲ, ಅಲ್ಲ ಕೂದಲು ಕೊಂಬಿಸ್ಲಕ್ಕೂ ಆಗ್ಲಿಲ್ಲ. ಒಬ್ಬ ಕೂಸು ಫಿಸಿಕಲಿ ಸ್ಟ್ರಾಂಗ್ ಕೂಡ ಅಲ್ಲ. ಇದೇನ್ ಹೇಳುತ್ತಾಗ ನಭಯಂ ಕ್ವಚಿದಾಪ್ನೋದು, ಪ್ರಹ್ಲಾದನಿಗೆ ಭಯನೇ ಇಲ್ಲ. ಅವ್ರ ಅಪ್ಪನಿಗೆ ಭಯ, ವರ ಇದೆ, ಕೈಲಿ ಆಯುಧಗಳಿದೆ, ಸೈನ್ಯ ಇದೆ, ಎಲ್ಲ ಇದೆ, ಅವನಿಗೆ ಭಯ. ಇದು ಅರ್ಥ ಮಾಡ್ಕೊಂಡು ನಭಯಂ ಕ್ವಚಿದಾಪ್ನೋತಿ. ಕ್ವಚಿತ್ ಅಂದ್ರೆ ಎಲ್ಲೂ ಕೂಡ ಎಷ್ಟೂ ಕೂಡ ಹೊಂದೋದಿಲ್ಲ. ವೀರ್ಯಂ ತೇಜಶ್ಚ ವಿಂಜತಿ, ವೀರ್ಯ ಅಂದ್ರೆ ಸಾಮರ್ಥ್ಯವನ್ನು ಪಡಿತಾನೆ. ತೇಜಶ್ಚ ವಿಂಜ, ತೇಜಸ್ಸನ್ನು ಪಡಿತಾನೆ. ಭವತಿ ಅರೋಗ ದ್ಯುತಿಮಾನ್, ರೋಗ ಪರಿಹಾರವಾಗುತ್ತೆ. ಭವತಿ ಅರೋಗ ದ್ಯುತಿಮಾನ್, ಒಳ್ಳೆ ಕಾಂತಿಯುಕ್ತನಾಗ್ತಾನೆ. ದ್ವಿತೀಂದ್ರ ಕಾಂತಿಯುಕ್ತನಾಗ್ತಾನೆ. ಬಲರೂಪ ಗುಣಾನ್ವಿತ, ಬಲ ರೂಪ ಮೊದಲಾದ ಗುಣಗಳಿಂದ ಕೂಡುತ್ತಾನೆ. ಬಲ ರೂಪ ಮೊದಲಾದ ಗುಣಗಳಿಂದ ಅನ್ವಿತನಾಗ್ತಾನೆ, ಅಂದ್ರೆ ಹೊಂದಲ್ಪಡ್ತಾನೆ. ಭವತಿ ಅವರೋಗ, ರೋಗ ಪರಿಹಾರ ಆಗುತ್ತೆ. ಎರಡರ್ಥ, ರೋಗ ಬರೋದಿಲ್ಲ, ಬಂದ್ರೆ ವಾಸಿ ಆಗುತ್ತೆ. ಎರಡು ಭಾಗವನ್ನು ಅದರಲ್ಲಿದೆ. ಅದಕ್ಕೆ ಹೇಳಿಲ್ಲ ವಿಷ್ಣು ಸಹಸ್ರನಾಮದ ಬಗ್ಗೆ. ಚರಕ ಶುಶ್ರುತ ಎಲ್ಲ ಭಾರಿ ಪ್ರಸಿದ್ಧ ಮೂಲ. ಇದಕ್ಕೆಲ್ಲ ಇವರು ಈಗಿನ ಆಯುರ್ವೇದಕ್ಕೆ ಮೂಲಪುರುಷ ಭಗವಂತನೇ. ಈಗಿನ ಆಯುರ್ವೇದ ಮಧ್ಯೆ ಪ್ರಚಾರಕ್ಕೆ ಬರ್ಲಿಕ್ಕೆ ಕಾರಣ ಆಗಿದ್ದು ಇವ್ರಿಗೆ ಅವರಲ್ಲಿ ಇವರೆಲ್ಲ ಶುದ್ಧ ವೈಷ್ಣವರೇನು ಅಲ್ಲ. ಆದ್ರೆ ಬರಿಬೇಕಾದ್ರೆ ನಿನ್ನೆ ಹೇಳಿದ್ದೀನಿ ಅದನ್ನ, ಏನಂತ ಅತ್ಯಂತ ಉಲ್ಲುಗುಣವಾದ ರೋಗ ಬಂದಾಗ ವಿಷ್ಣು ಸಹಸ್ರನಾಮ ಹೇಳಿ ಅಂತ ಹೇಳ್ತಾರೆ. ಬಹಳ ಆಶ್ಚರ್ಯ. ಹೇಳಿ ಅದರಲ್ಲಿರೋ ಅಕ್ಷರಗಳೇ ಅದು ಕ್ಯೂರ್, ನಾಡಿ ಶುದ್ಧಿ ಮಾಡುತ್ತೆ. ನಾಡಿ ಶುದ್ಧಿ ಮಾಡಿ ರೋಗ ವಾಸಿ ಮಾಡ್ತದೆ. ನಾಡಿಗಳಲ್ಲಿ ದೋಷ ಬರೋದು ಅದೆಲ್ಲ ಒಳಗಿಂದಿವ್ರಿ. ಇವತ್ತು ಸ್ಟಡಿ ಮಾಡೋದಿಲ್ಲ ಯಾರು ಕೂಡ. ಆದ್ರೆ ಮೂಲನೆ ಕರೆಕ್ಟ್ ಮಾಡಿದ್ಮೇಲೆ ಇದೆಲ್ಲಿ ಬಂತೀಗ, ಮೂಲನೆ ಕರೆಕ್ಟ್ ಮಾಡಿಬಿಟ್ರೆ ಮುಂದೆ ಹೋಯ್ತಾರೆ. ಅದಕ್ಕೆ ನಭಯಂ ಕ್ವಚಿದಾಪ್ನೋತಿ ವೀರ್ಯಂ ತೇಜಶ್ಚ ವಿಂದತಿ ಭವತಿ ಅರೋಗ. ಅರೋಗ ಅಂದ್ರೆ ರೋಗವಿಲ್ಲದವನಾಗಿರ್ತಾನೆ, ಅಥವಾ ರೋಗ ಬಂದ್ರೆ ಪರಿಹಾರ ಮಾಡಿಕೊಳ್ಳುವವನಾಗ್ತಾನೆ. ದ್ಯುತಿಮಾನ್ ಬಲರೂಪ ಗುಣಾನ್ವಿತ, ಬಲರೂಪ ಗುಣಗಳಿಂದ ಕೂಡಿರ್ತಾನೆ. ರೋಗಾರ್ಥೋ ಮುಚ್ಯತೆ, ರೋಗಾತ್ ಬದ್ಧೋ ಮುಚ್ಚೇತ ಬಂಧನ, ತಿನ್ನು ಕ್ಲಿಯರ್ ಮಾಡ್ತಾನೆ. ರೋಗದಿಂದ ಆರ್ತನಾಗಿದ್ರೆ ಅವನು ರೋಗದಿಂದ ಬಿಡುಗಡೆಯನ್ನು ಕಾಣುತ್ತಾನೆ. ಬದ್ಧೋ ಮುಚ್ಚೇತ ಬಂಧನ, ಬಂಧನದಲ್ಲಿ ವಿಷ್ಣು ಸಹಸ್ರನಾಮ ಹೇಳಿದರೆ ಕೇಸ್ ಹಾಕಿದ್ರೆ ಕೇಸ್ ಗೆದ್ದು ಬಿಡ್ತಾರೆ. ಭಯಾನ್ ಮುಚ್ಚೇತ ಭೀತಸ್ತು, ಭಯ ಆಗೋದಿಲ್ಲ. ಭಯ ನಿಜವಾದ ಭಯ ಬಂದಿದ್ರು ಬಿಡುಗಡೆ ಕಾಣುತ್ತಾನೆ. ಕೆಲವು ಇಮ್ಯಾಜಿನರಿ ಭಯ ಪರಿಹಾರ ಆಗಲ್ಲ, ಈ ಆಕ್ಚುಯಲ್ ಭಯನೂ ಪರಿಹಾರ ಆಗಲ್ಲ. ಭಯಾನ್ ಮುಚ್ಚೇತ ಅಲ್ಲೇ ಹೇಳಿದ್ದಾರೆ ಮಧ್ಯೆ. ಏನಂತ ಹೇಳಿದ್ದಾರೆ ಇದರಲ್ಲೇನೆ, ಭಯಕೃತ್ ಭಯನಾಶನ, ಈ ಪದ ಬಂದಿದೆ. ಭಯಕೃತ್ ಭಯನಾಶ ವಿಷ್ಣು ಸಹಸ್ರನಾಮದಲ್ಲೇ ಇದೆ. ಆ ಫಲ ಸಿಗುತ್ತೆ ಅಂತ ಅರ್ಥ. ಭಯನಾಶನ ಅಂತ ಹೆಸರಿದ್ದಾರೆ ಒಳ್ಳೆ ಶುರು ಮಾಡಿಬಿಟ್ರೆ ಅದಕ್ಕೆ ಭಯನಾಶನ ತೋರಿಸ್ತಾರೆ. ಭಯಾನ್ ಮುಚ್ಚೇತ ಭೀತಸ್ತು, ಮುಚ್ಚೇತ ಆಪನ್ನ ಆಪದ. ಅದಕ್ಕೆ ಯಾವ್ದು ನಮಗಿಲ್ರಿ ಬೇರೆ ಸಮಸ್ಯೆ ಇದೆ ಅಂದ್ರೆ ಏನೇ ಆಪತ್ತಿದ್ರು ಪರಿಹಾರ ಆಗತ್ತಾ ಇಲ್ಲ ಅಂದ್ರೆ ಕಂಡೀಷನ್ನೇ ಇಲ್ಲ. ಎಂಥ ಆಪತ್ತು ಡಾಕ್ಟರ್ ಏನ್ ಮಾಡಬಹುದು, ಎಂಥ ರೋಗ ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾನೆ ಹೊರತು ಬೇರೆ ವಿಷಯ ಹೇಳೋದಕ್ಕೆ ಹೋಗೋದಿಲ್ಲ. ಆಡಿಟ್ ಕೆಲಸ ಮಾಡಕ್ ಬರೋದಿಲ್ಲ, ಇಂಜಿನಿಯರಿಂಗ್ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಇದು ಹಾಗಲ್ಲ, ಎನಿ ಟೈಪ್ ಆಫ್ ಪ್ರಾಬ್ಲಮ್ ಇಮಿಡಿಯೇಟ್ ಸಾಲ್ವ್ ಆಗುತ್ತೆ. ಆಪನ್ನ ಆಪದ ಭೀತಸ್ತು ಮುಚ್ಚೇತ ಆಪನ್ನ. ಆಪನ್ನ ಅಂದ್ರೇನು, ಸಂಪನ್ನ ಅಂದ್ರೇನು, ಸಂಪತ್ತು. ಆಪನ್ನ ಅಂದ್ರೇನು, ಆಪತ್ತಿ ಒಳಗಾದವನು. ಆಪತ್ತಿಗೆ ಒಳಗಾದವನು ಆಪತ್ತಿನಿಂದ ಬಿಡುಗಡೆಯನ್ನ ಕಾಣ್ತಾನೆ. ದುರ್ಗಾಣಿ ಅತಿತರತ್ಯಾಶು ಪುರುಷ ಪುರುಷೋತ್ತಮಂ. ದುರ್ಗಾಣಿ, ದುರ್ಗಾ ಅಂದ್ರೆ ದುರ್ಗ, ತುಂಬಾ ಕಷ್ಟವಾದ ಕೆಲಸ. ಸುಗಮ ಬಹಳ ಸುಲಭ, ದುರ್ಗಮ ಅಪೋಸಿಟ್. ದುರ್ಗಮವಾದಂತ ಸಮಸ್ಯೆಗಳನ್ನ ಆ ಪುರುಷನಾದವನು ಹೇಳಿದರೆ ಏನಾಗ್ತಾನೆ, ತರತಿ ಅತಿ ತರತಿ ಆಶು ಅತಿ ತರತಿ, ದಾಟ್ತಾನೆ, ಪೂರ್ತಿ ದಾಟ್ತಾನೆ, ಬೇಗ ದಾಟ್ತಾನೆ. ಮೂರು ಇದೆ ಅದ್ರೊಳಗೆ. ಇದು ತುಂಬಾ ಇಂಪಾರ್ಟೆಂಟ್. ಇದೇ ಭಗವದ್ಗೀತೆಯಲ್ಲಿ ಹಾಗೆ ಬಂದಿರೋದು. ಹೇಳಬೇಕಾದ್ರೆ ಭವ್ಯಾವೇಶಿತ ಚೇತಸಾಂ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನಚಿರಾತ್ ಪಾರ್ಥ. ನಚಿರಾತ್ ಅಂದ್ರೆ ಬೇಗ ಮಾಡ್ತೇನೆ, ಆಯ್ತಾ, ಯೋಚನೆ ಮಾಡಬೇಡ ಅಂದ್ರೆ ಸರಿಯಾಗಿ ಹೊಂದುತ್ತದೆ.
ಭಕ್ತಿ ಸಮನ್ವಿತ. ದುರ್ಗಾಣಿ ಅತಿತರತ್ಯಾಶು. ದುರ್ಗಾಣಿ ಬಹುವಚನ, ಒಂದು ಕಷ್ಟ ಕೆಲಸ ಅಲ್ಲ, ಎಷ್ಟೇ ಕಷ್ಟ, ಬಹುವಚನ ಬಹು ಕಷ್ಟಗಳು ಅದು ದಾಟ್ಬಿಡ್ತೀಯ. ಪುರುಷೋತ್ತಮಂ, ಅದಕ್ಕೊಂದು ದೊಡ್ಡ ದೃಷ್ಟಾಂತ ಇದೆ. ಇವ್ರು ಏನ್ ಮಾಡಿದ್ರು ದ್ರೋಣಾಚಾರ್ಯರು? 3 ವ್ಯೂಹ ಕಟ್ಟಿದ್ರು ಅವರು. ಶಕಟಾಬ್ಜ ಚಕ್ರ ವ್ಯೂಹ. ಶಕಟ ಅಂದ್ರೆ ಮೇಲೆ ಗಾಡಿ ಕಂಡ ಕಾಣಬೇಕು, ಆಮೇಲೆ ಕಮಲ ಕಂಡ ಕಾಣಬೇಕು, ಆಮೇಲೆ ಚಕ್ರ, ಅದು ಸೆಂಟರ್ನಲ್ಲಿ ಜಯದ್ರಥ. ಇಡೀ ದಿವಸ ಎಷ್ಟು ಕಷ್ಟಪಟ್ಟರು ಅರ್ಜುನ ಹುಡುಕ್ಲಿಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿ ಕಟ್ಟಿದ್ರು. ದುರ್ಗಾಣಿ 3 ಆಗ್ಬೇಕಾದ್ರೆ ಎಷ್ಟಿರ್ಬೇಕು? ಕನಿಷ್ಠ 3 ಇರ್ಬೇಕು ಬಹುವಚನ ಬರ್ಬೇಕಾದ್ರೆ. ಅಷ್ಟನ್ನು ಅರ್ಜುನ ಗೆದ್ದು ಜಯದ್ರಥ ಕೊಂದು ಹಾಕಿಬಿಟ್ಟ ಅವತ್ತು. ದುರ್ಗಾಣಿ ಅತಿತರತ್ಯಾಶು. ಪುರುಷಃ ಪುರುಷೋತ್ತಮಂ. ಪುರುಷೋತ್ತಮಂ ಸ್ತುವನ್. ಸ್ತೋತ್ರ ಮಾಡಬೇಕು. ಟೆಕ್ಸ್ಟ್ ಇದೇ ಆಗಬೇಕು, ವಿಷ್ಣು ಸಹಸ್ರನಾಮನೇ ಆಗಬೇಕು. ಫಸ್ಟು ವಿಷ್ಣು ಸ್ತೋತ್ರ ಗೊತ್ತಾಗ. ಎಲ್ಲದರಲ್ಲೂ ಟೆಕ್ಸ್ಟ್ ಬುಕ್ ಇಲ್ಲದೆ ಹೋದ್ರೆ ಆ ಕೋರ್ಸ್ಗೆ ಹತ್ರ ಬರೋದಿಲ್ಲ. ಅದೇ ಟೆಕ್ಸ್ಟ್ ಆಗಬೇಕು ಅಂತ ಹೇಳೋದಿಲ್ಲ. ಪ್ರಿಸ್ಕ್ರೈಬ್ ಟೆಕ್ಸ್ಟೇ ಓದಬೇಕು. ಕೆಲವು ಪ್ರಿಸ್ಕ್ರೈಬ್ ಆಗದೆ ಹೋದ್ರೆ ಓದ್ಕೋಬಹುದು ಅಷ್ಟೇ, ಕ್ವಶನ್ಸ್ ಬರೋ ಇದರಲ್ಲಿ ಮಾರ್ದಲ್ಲಿ ಬರೋದಿಲ್ಲ. ಅದಕ್ಕಾಗಿ ವಿಷ್ಣು ಸಹಸ್ರನಾಮ ಎಂಬುದು ಪ್ರಿಸ್ಕ್ರೈಬ್ಡ್ ಸ್ತೋತ್ರ ಆದ್ದರಿಂದ ಇದನ್ನು ಹೇಳಲೇಬೇಕು. ಆದರೆ ಒಂದು ನಿತ್ಯ ಹೇಳಬೇಕು, ಭಕ್ತಿ ಸಮನ್ವಿತ ಹೇಳಬೇಕು. ಭಕ್ತಿ ಸಮನ್ವಿತ. ಮತ್ತೆ ಏಕಾಶಿ ಈರುಳ್ಳಿ ತಿನ್ನಬಾರ್ದು ಅಲ್ಲ, ಯಾವ ಕಾಲಕ್ಕೂ ತಿನ್ನಬಾರ್ದು. ಅದು ಮೇಂಟೈನ್ ಮಾಡ್ಬೇಕಾದ್ರೆ. ಕೆಲವರು ಇರ್ತಾರೆ ಬೆಳಿಗ್ಗೆ ಆದ್ಮೇಲೆ ಏನ್ ಬೇಕಾದ್ರೆ ತಗೋ, ಪೂಜೆ ಆದ್ಮೇಲೆ ಏನ್ ಬೇಕಾದ್ರೆ ತಗೊಳ್ಬೋದು. ಪೂಜೆ ಮಾಡಿ ಎಲಿಜಿಬಿಲಿಟಿನೇ ಹೋಗ್ಬಿಡುತ್ತೆ. ರಿಟೈರ್ ಮೇಲೆ ಸುಳ್ಳು ಹೇಳ್ಬೋದು, ಆ ಥರ ಆಗುತ್ತೆ. ಅಥವಾ ಆಫೀಸರ್ ಸುಳ್ಳು, ಮನೆಯಲ್ಲಿ ಸುಳ್ಳು ಹೇಳ್ಬೋದು. ಅವೆಲ್ಲ ಇಲ್ಲ. ಆ ನಿತ್ಯ ಅನ್ನೋ ಪದ ಮಿಸ್ ಮಾಡ್ಕೋತಾರೆ ತುಂಬಾ ಜನ. ಕೆಲವು ದೇವ್ರ ಪೂಜೆ ಮಾಡ್ತಾರೆ, ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ದೇವ್ರ ಪೂಜೆ ಮಾಡ್ತಾರೆ, ಹಬ್ಬದ ದಿವಸ ಆ ರೀತಿ. ತಪ್ಪದು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಳಿ. ಇವತ್ತು ಔಷಧಿನ ಎಂದೆಂದೋ ತಗೊಂಡ್ರೆ ವಾಸಿ ಆಗತ್ತಾ? ಆ ಕೋರ್ಸ್ ಮುಗಿಯವರೆ ಅದು ರೀತಿಯೇ ತಗೋ. ಸುವನ್ ನಿತ್ಯಂ ಶಬ್ದಕ್ಕೆ ಮೋಕ್ಷೇಪಿ ಅಂತ ಅರ್ಥ. ಮತ್ತೆ ಮುಕ್ತಿ ಹೋದ್ಮೇಲೂ ಕೂಡ ಅಲ್ಲೂ ಕೂಡ ಪಿವತ ಭಾಗವತಂ ರಸಮಾಲಯ, ಅಲ್ಲೂ ದೇವರಿದ್ದಾರೆ, ಸ್ತೋತ್ರ ಮಾಡ್ಬೇಕೆಲ್ಲ ಇದ್ದೇ ಇದೆ. ಅಲ್ಲಿ ಸಹಜವಾಗಿ ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಏನ ಅಲ್ಲಿ ಆಗೋದೇ ಇಲ್ಲ. ಪುರುಷೋತ್ತಮ ಭಕ್ತಿ ಸಮನ್ವಿತ ಸ್ತುವನ್ ನಾಮ ಸಹಸ್ರ. ಯಾವ ಬಿಡದಕ್ಕಾಗದೇ ಇದ್ದಾಗ ಏನರ್ಥ ಅಂದ್ರೆ ಅರ್ಥ ಆಗಿದೆ ಅಂತ. ಇದು ಬಹಳ ಮುಖ್ಯವಾದಂತ. ಬಷ್ಟೇ ಎಲ್ಲ ಇಟ್ಕೊಂಡಿರ್ತಾರೆ, ಪ್ಯಾಕೆಟ್ ಮಾತ್ರ ನೋಡ್ಕೊತಾನೆ ಇರ್ತಾರೆ. ದುಡ್ಡಿನ ಕ್ಯಾಶ್ ಮಾತ್ರ ಫುಲ್ ಗಮನ ಕೊಡ್ತಾನೆ. ಯಾಕೆ ಅದನ್ನ ಅಲ್ಲಿ ತೆಗಿಸ್ ಪ್ಯಾಕೆಟ್ ಅಲ್ಲಿ ಇಟ್ಬಿಟ್ರಬಹುದು, ಅದಕ್ಕೆ ಫುಲ್ ಗಮನ ಕೊಡ್ತಾನೆ. ಆ ತರ ಅತ್ಯಂತ ಏನೇ ಕಳ್ಕೊಂಡು ಇದನ್ನ ಮಾತ್ರ ಕಳ್ಕೊಳ್ಬಾರ್ದು ಅಂತಿರ್ತಾನೆ. ಭಕ್ತಿ ಸಮನ್ವಿತ. ಭಕ್ತಿಯಿಂದ ಸರಿಯಾಗಿ ಕುಡಿದವನಾಗಿ ಹೇಳಿದ್ರೆ ಅವನಿಗೆ ಸಮಸ್ಯೆ ಇಲ್ಲ ಅಂತ ಇದೆ. ಅದಿಷ್ಟು ಒಂದು ಭಾಗ. ಉಳಿದಿದ್ದ ನಾಳೆ, ಇನ್ನು ನಾಳೆ ನಾಡದೆ 2 ದಿವಸ ಇದೆ. ನಾಳೆ ಮುಗಿಸೋದು ಬೇಡ, ಅಮಾವಾಸ್ಯೆ ಮಂಗಳವಾರ ಮುಗಿಸಿ ಅವತ್ತೇ ಶುರು ಮಾಡೋದು ಕೃಷ್ಣಾಷ್ಟೋತ್ತರ ಸಹಸ್ರನಾಮ ಸ್ತೋತ್ರ.